ವೀಕ್ಷಕರೇ, ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಉತ್ತಮ ವ್ಯಾಪಾರಕ್ಕಾಗಿ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಾಗಿ ಬಾಳೆ ಮೊಗ್ಗಿನಿಂದ ಮಾಡುವಂತಹ ವಿಶೇಷ ವನಸರಿಯ ಪರಿಹಾರ ಯಾವುದು ಅನ್ನೋದನ್ನು ಈಗ ಗುರುಜಿಯವರು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಖುದ್ದಾಗಿ ಮಾಡಿ ತೋರಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಅವ್ರು ಹೇಳಿರೋಂತಹ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಆಗಿ ತಪ್ಪಿಸ್ಕೊಂಡಿದ್ರೆ, ಮಿಸ್ ಮಾಡ್ಕೊಂಡಿದ್ರೆ ನೋಟ್ ಡೌನ್ ಮಾಡ್ಕೊಳ್ಬೋದು. ಮತ್ತೆ ಬಾಳೆ ಮೊಗ್ಗಿನ ಒಂದು ರೆಕ್ಕೆ ಬೇಕಾಗುತ್ತೆ, ಬಿಳಿ ಸಾಸಿವೆ, ಮರಳು ಮಾತಂಗಿ, ಬಿಳಿ ಅಥವಾ ನೀಲಿ ಇರುವಂತಹ ಶಂಖಪುಷ್ಪ, ದಾಗಡಿ ಬಳ್ಳಿ, ಶ್ರೀಗಂಧ, ಅರಿಶಿನ ಕೊಂಬು, ತುಳಸಿ ಅಥವಾ ದಾಳಿಂಬೆ ಕಡ್ಡಿ, ಇವಿಷ್ಟು ಸಾಮಗ್ರಿಗಳು ಬೇಕಾಗಿರುವಂಥದ್ದು. ಇದಾದ ನಂತರ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು? ಕಾಲು ಭಾಗ ಒಣಕೊಬ್ಬರಿ ಬಟ್ಟಲಿನಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಿದರೆ ಶ್ರೇಷ್ಠ. ಈ ತಂತ್ರಸಾರ ಮಾಡುವಾಗ ತುಪ್ಪದ ದೀಪವನ್ನು ಹಚ್ಚಿರಲೇಬೇಕು. ಪೂರ್ವ ಅಥವಾ ಉತ್ತರ ಅಭಿಮುಖವಾಗಿ ಕುಳಿತುಕೊಳ್ಬೇಕು. ಸ್ಥಳ ಶುದ್ಧಿಯನ್ನು ಅರಿಶಿನ ನೀರಿನಿಂದ ಅಥವಾ ಗೋಮೂತ್ರದಿಂದ ಮಾಡ್ಕೊಳ್ಬೇಕು. ಬಾಳೆಯಲ ಮೇಲೆ ಸಾಮಗ್ರಿಗಳನ್ನೆಲ್ಲ ಇಡಬೇಕು. ದೂರದಲ್ಲಿ ದೀಪವನ್ನು ಹಚ್ಚುವಂಥದ್ದು, ಗಣಪತಿ ಆರಾಧನೆಯನ್ನು ಮಾಡಿ ಮತ್ತು ಅರಿಶಿನದಿಂದ ಕುಳಿತುಕೊಳ್ಳುವಂಥ ಜಾಗದ ಸುತ್ತ 4 ರೇಖೆಗಳನ್ನು ಹಾಕಿ ಬಂಧಿಸಿ ಅದರೊಳಗೆ ಕುಳಿತುಕೊಳ್ಳಿ ಅಂತ ಹೇಳಿದರು. ಇದಾದ ನಂತರ ಏನು ಮಾಡಬೇಕು ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತಮ್ಮ, ಎಲ್ಲ ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ ಮೊದಲು ಹೇಳಿದ್ದೆ ಬಾಳೆ ಎಲೆ ಬೇಕಾಗತ್ತೆ. ಬಾಳೆ ಎಲೆ ನೋಡಿದ್ದೆ, ನಾನು ನೋಡಿಸುವಂಥದ್ದಲ್ಲ, ಆದರೂ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಬಾಳೆ ಎಲೆ, ಈ ಬಾಳೆ ಎಲೆ ಚೆನ್ನಾಗಿರ್ತಕ್ಕಂಥದ್ದು, ಅಗ್ರ ಇರತಕ್ಕಂಥದ್ದು. ಅಗ್ರ ಇರುವಂತಹ ಎಲೆ ಶ್ರೇಷ್ಠವಾದಂಥದ್ದು. ಇದು ಊಟಕ್ಕೂ ವಿಶೇಷ, ಆರೋಗ್ಯಕ್ಕೂ ವಿಶೇಷ. ಈ ಎಲೆಯಿಂದ ಮಾಡುವಂತಹ ತಂತ್ರಸಾರಗಳು ಅದು ಮತ್ತಷ್ಟು ವಿಶೇಷ. ಬಾಳೆ ಎಲೆ, ಬಾಳೆ ದಿಂಡು, ಬಾಳೆ ಮರ, ಇದರಿಂದ ಸಾಕಷ್ಟು ಔಷಧಿಗಳಿದೆ, ಸಾಕಷ್ಟು ಔಷಧಿ ಗುಣಗಳಿದೆ, ಮಾಡುವಂಥದ್ದು ಸಾಕಷ್ಟಿದೆ. ಹಾಗೆ ಅರಿಶಿನ, ನಾನು ಮೊದಲೇ ಹೇಳಿದ್ದೆ, ಅರಿಶಿನ ಅಥವಾ ಅಕ್ಕಿ ಹಿಟ್ಟು. ಈ ಒಂದು ಅರಿಶಿನ ಅಕ್ಕಿ ಹಿಟ್ಟನ್ನು ಏನಕ್ಕಾಗಿ ಬಳಸಬೇಕು? ಇದು ನಾವು ಮಾಡುವಂತಹ ಈ ತಂತ್ರಸಾರದ ಅನುಷ್ಠಾನಗಳನ್ನು, ಕೆಲವು ಅನುಷ್ಠಾನಗಳು, ಎಲ್ಲ ಅನುಷ್ಠಾನ ಅಲ್ಲ, ಕೆಲವೊಂದು ಅನುಷ್ಠಾನಗಳನ್ನು ಮಾಡುವಾಗ ಅದಕ್ಕೆ ಬೇರೆ ಗ್ರಹಗಳ ದೃಷ್ಟಿ ದೋಷ ಆಗಬಾರ್ದು, ಹಾಗೆ ಬೇರೆ ಸಮಸ್ಯೆಗಳು ಎದುರಾಗಬಾರ್ದು, ಬೇರೆ ಚೇಷ್ಟೆಗಳು ನಮ್ಮ ಮುಂದೆ ನಿಲ್ಲಬಾರ್ದು. ಅದಕ್ಕಾಗಿ ಒಂದು ಬಂಧನ ಅಂತ ಹೇಳ್ತೀವಿ, ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ಷೆ. ಆ ಶ್ರೀರಕ್ಷೆ ಹಾಕ್ಕೊಳ್ಬೇಕಾದ್ರೆ ಅರಿಶಿನ ಅಥವಾ ವಿಶೇಷವಾಗಿರ್ತಕ್ಕಂಥ ಅಕ್ಕಿ ಹಿಟ್ಟು, ರಂಗೋಲಿನಲ್ಲೂ ಹಾಕಬಹುದು, ಆದರೆ ಅರಿಶಿನ ಮತ್ತು ಅಕ್ಕಿ ಹಿಟ್ಟಿಗೆ ಸಾಕಷ್ಟು ಶಕ್ತಿ ಇದೆ. ಇನ್ನು ಅರಿಶಿಣದ ಕೊಂಬು ತಾವೆಲ್ಲ ನೋಡಿದ್ದೀರಿ, ಇದೆಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಿಂದೆ ಬಂಗಾರಕ್ಕೆ ಅಭಾವ, ಬಂಗಾರ ಕೆಲವೊಂದು ಮಾರ್ಗದ ಜನಕ್ಕೆ ಮಾತ್ರ ಸಿಗ್ತಾ ಇತ್ತು, ಎಲ್ಲರಿಗೂ ಸಿಗ್ತಾ ಇರಲಿಲ್ಲ. ಇವತ್ತಿಗೂ ಸಹಿತ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಸಮಯದಲ್ಲಿ ಈ ಮಾಂಗಲ್ಯಕ್ಕೆ ಸಮಾನವಾದಂಥ, ಅಂದರೆ ಮಾಂಗಲ್ಯ ಎಷ್ಟು ಪರಮ ಪವಿತ್ರವಾದ್ದು, ಮಾಂಗಲ್ಯಕ್ಕೆ ಎಷ್ಟೊಂದು ಹೊತ್ತಿದೆ, ಮಾಂಗಲ್ಯಕ್ಕೆ ಇರ್ತಕ್ಕಂಥ ಸ್ಥಾನಮಾನ ಎಂಥದ್ದು ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಾಂಗಲ್ಯಕ್ಕೆ ಸಹಿತ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯ ಒಂದ್ಸತಿ ಮಾಂಗಲ್ಯ ಕಟ್ಟಿದ್ರೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಮದುವೆ ಆಯಿತು ಅಂತಲೇ ಹೇಳ್ತಾರೆ. ಅಂತಹ ವಿಶೇಷ. ಅಷ್ಟೇ ಅಲ್ಲದಿರ ಅರಿಶಿಣದಿಂದ ಸಾಕಷ್ಟು ವಿಶೇಷವಾದಂತಹ ಲಾಭಗಳಿದೆ. ನಾನು ಹೇಳ್ತಾ ಹೊರಟ್ರೆ ಸಮಯ ಮೀರಿ ಹೋಗಿಬಿಡುತ್ತೆ. ಅರಿಶಿಣ ನೋಡಿದ್ದೀರಿ, ಅರಿಶಿಣ ಕೊಂಬು ನೋಡಿದ್ದೀರಿ. ಇನ್ನು ಬಿಳಿ ಸಾಸಿವೆ ತಾವೆಲ್ಲರೂ ನೋಡಿದ್ದೀರಿ. ಬಿಳಿ ಸಾಸಿವೆಯಿಂದ ಒಂದೆರಡು ಥರ ಅಲ್ಲ, ಸಾಕಷ್ಟು ವಿಧಿವಿಧಾನಗಳಲ್ಲಿ ಕೆಲಸ ಇದೆ. ತಂತ್ರಸಾರದಿಂದ, ಆಕರ್ಷಣೆಯಿಂದ, ವಶೀಕರಣದಿಂದ, ಜೊತೆಗೆ ಮಾಡುವಂತಹ ಯಾವುದೇ ಅನುಷ್ಠಾನಗಳಿಗಾದರೂ ಬಿಳಿ ಸಾಸಿವೆ ತುಂಬ ಕೆಲಸ ಮಾಡುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ. ವಾಸ್ತು ಗೃಹ ಪ್ರವೇಶ ಕಾಲದಲ್ಲಿ, ಮನೆ ಗೃಹ ಪ್ರವೇಶ ಕಾಲದಲ್ಲಿ ಹಿಂದಿನ ದಿವಸ ರಾತ್ರಿ, ಗೃಹ ಪ್ರವೇಶ ಬೆಳಗ್ಗಿನ ಶುಭ ಮುಹೂರ್ತ, ಗೃಹ ಪ್ರವೇಶ ಮುಹೂರ್ತ ಇಟ್ಟರೆ ಹಿಂದಿನ ದಿವಸ ರಾತ್ರಿ ರಾಕ್ಷಗ್ನ ಹೋಮ. ಸರ್ಕಾರದ ಗಮನ ತರಲಿಕ್ಕೂ ಸಹಿತ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಹೇಗೆಲ್ಲ ಮಾಡಬಹುದು ಅದನ್ನು ನಾನು ಸಹಿತ ತಗೊಳ್ತೇನೆ. ಈ ಭರತಖಂಡದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕಲಿಕ್ಕೂ ಸಿದ್ಧ ಆಗ್ತಿದೆ. ಇಲ್ಲಿ ಯಾರು ಮೇಲಿಲ್ಲ ಕೇಳಿಲ್ಲ, ಜಾತಿ ಮತ ಅಂತೂ ಅಸಲೇ ಇಲ್ಲ. ಇರೋದೆರಡು ಜಾತಿ, ಒಂದು ಹೆಣ್ಣು ಗಂಡು, ಇದು ಬಿಟ್ಟು ಇನ್ಯಾವುದಾದ್ರು ಜಾತಿ ಅಂತಿದ್ರೆ ಅದು ನಾವುಗಳೇ ಮಾಡ್ಕೋಬೇಕು. ಜಾತಿ ಮತ ಮುಖ್ಯ ಅಲ್ಲ, ಹಸಿವು ಮುಖ್ಯ. ಈ ಹಸಿವಿನಿಂದ ನಮ್ಮ ಜ್ಞಾನ ಮುಖ್ಯ. ಆ ಜ್ಞಾನದಿಂದ ನಾವು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಶಕ್ತಿ ಇವತ್ತು ಒಬ್ಬರ ಕೈ ಸಾಧ್ಯವಾಗಿದ್ರೆ 10 ಕೈ ಸೇರಿಸಿದ್ರೆ ಆ ಕೈ ಯಾವತ್ತೂ ಮುಡ್ಲಿಕ್ಕೆ ಆಗೋಲ್ಲ. ಒಂದು ಕಡ್ಡಿನ ಯಾರು ಬೇಕಾದ್ರೂ ಮುರಿದು ಹಾಕ್ಬೋದು, ನಿಮ್ಮ 10 ಜನ ಒಂದೊಂದು ಕಡ್ಡಿ ಕೈಲಿ ಕೂಡ ಅದನ್ನು ಮುರಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಕಾರ್ಮಿಕರ ಶಕ್ತಿಗೆ ಯಾವತ್ತೂ ಬೆಲೆ ಇದೆ, ಕಾರ್ಮಿಕರಿಗೆ ಯಾವತ್ತೂ ಜಯ ಇದೆ. 2 ದಿವಸ ತಡ ಆಗಬೇಕು, ಖಂಡಿತ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಈಗಾಗಲೇ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡಿ ಹೋಗಿದ್ದಾರೆ. ಇದು ಅತಿ ಶೀಘ್ರವಾಗಲಿ, ಯಾಕಂದ್ರೆ ಇವತ್ತು ಮಧ್ಯಾಹ್ನ ನಾನು ಸ್ವಲ್ಪ ಸಾಕಷ್ಟು ಜನ ಮಾತಾಡೋದಿದೆ. ನಾನು ಸಹಿತ ನಿಮ್ಮ ಬಗ್ಗೆ ಅಲ್ಲಿ ನಿಮ್ಮ ವರದಿ, ನಿಮ್ಮ ಈ ಸಂಕಷ್ಟಗಳು, ಯಾಕಂದರೆ ಸತತವಾಗಿ ಸಾಕಷ್ಟು ಮೈಲಿಂದ ಇರ್ತಕ್ಕಂಥ ನಿಮ್ಮ ಕೂಗನ್ನು ನಾನು ಸಹಿತ ಪರಿಪೂರ್ಣದಲ್ಲಿ ಇಡ್ತೇನೆ. ಒಳ್ಳೆಯದಾಗಲಿ, ಶೀಘ್ರವಾಗಿ ಜಯವನ್ನು ಸಾಧಿಸಿ
ನಿಮ್ಮೊಂದಿಗೆ ಬೆಂಬಲವಾಗಿರ್ತಕ್ಕಂಥ ಸಾಕಷ್ಟು ಜನ ಸಂಘ ಸಂಸ್ಥೆಗಳವರಿಗೆ ಇಂತಹ ಒಂದು ಧಾರ್ಮಿಕ ಇಂತಹ ಒಂದು ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂತಹ ಗುಣ ಅವರು ಬೆಳೆಸ್ಕೊಂಡು ಬರ್ತಿರ್ತಕ್ಕಂಥದ್ರಿಂದ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ದೇವಿ ಆಶೀರ್ವಾದ ಇರಲಿ ಅಂತ ನಾನು ಮತ್ತೊಮ್ಮೆ ದೇವರು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿವರೆಗೆ NPM ಕಾರ್ಮಿಕರ ನಾವು NPM ಕಾರ್ಮಿಕ ಭದ್ರಾವತಿ ಕಾರ್ಖಾನೆ ಓಪನಿಂಗ್ಗೆ ಆದಷ್ಟು ಬೇಗ ಜನ ಸರ್ಕಾರ ತೀರ್ಮಾನ ತಗೊಂಡು ಇನ್ನು ಒಂದೆರಡು ದಿನದಲ್ಲಿ ಈ ತೀರ್ಮಾನ ಆಗಲೇಬೇಕು, ಹಾಗೇ ಆಗುತ್ತೆ. ಇನ್ನು ಒಂದೆರಡು ದಿನಗಳ ಕಾಲ ಅವಧಿ ಅದಾಗಿಲ್ಲ ಅಂದ್ರೆ ಶನಿವಾರ ನಿಂತು ಭಾನುವಾರನೂ ಇವ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಸೋಮವಾರ ಬೆಳಿಗ್ಗೆ ನಿಮ್ಮ ಜೊತೆ ನಾನು ಕೊಟ್ಬಿಡ್ತೇನೆ. ಸೋಮವಾರ ಬೆಳಿಗ್ಗೆ ನನ್ನ ನೇರ ಪ್ರಸಾರ ಮುಗಿಸಿ ನೇರ ಪ್ರಸಾರದಲ್ಲಿ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿ ನಿಮ್ಮೊಂದಿಗೆ ನಾನು ಬರ್ತೇನೆ. ಒಳ್ಳೆಯದಾಗಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಬಹಳ ಪೂಜನೀಯವಾದಂಥ ಸ್ಥಳ ಇದೆ. ಹೆಣ್ಣುಮಕ್ಕಳಿಗೆ ನಿಮ್ಮ ತಾಯಿ ಅಂತಲೂ ಪ್ರಕೃತಿ ಅಂತಲೂ ನದಿ ಅಂತಲೂ ಹೆಣ್ಮಕ್ಕಳಿಗೆ ಹೆಣ್ಣುಗಾತು ಅಂತಲೂ ಪ್ರತಿ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಆನಂದಗುರಿಗೆ ಬಂದಿರತಕ್ಕಂಥದ್ದು ಮತ್ತು ಜಾತಿ ಮತ್ತು ಆನಂದಗುರಿಗೆ ಇರ್ತಕ್ಕಂಥ ಎರಡೇ ಜಾತಿ, ಎಲ್ಲೋ ಒಂದು ಗಂಡು ಬಿಟ್ಟರೆ ಇಲ್ಲಿ ಯಾವ ಜಾತಿ ಆನಂದಗುರಿಗೂ ಇಲ್ಲ. ಹಾಗೆ ಇವತ್ತು ನಿಮ್ಮ ಸಂಕಟ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ. ಅತಿಯಾದಂಥ ಶ್ರೀಮಂತಿಕೆಗಾಗಿ ನೀವು ಹೊಡೆದಾಡ್ತಿಲ್ಲ ಅಂತಕ್ಕಂಥದ್ದು ಇದು ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಒಂದು ಸಂಸಾರ ನಡಿಬೇಕಾದ್ರೆ ಏನು ಸಮಸ್ಯೆ ಇದೆ, ಅದಕ್ಕೆ ಬೇಕಾದಂಥ ಮೌಲ್ಯ ಎಷ್ಟು ಅಂತಕ್ಕಂಥದ್ದನ್ನು ಅರಿಬೇಕು, ಅರಿತು ಅದಕ್ಕೆ ಬೇಕಾದ ಸಹಕರಿಸಬೇಕಾದ ಧರ್ಮ ಅದು ಮುಂಚೆನೇ ಮಾಡಲೇಬೇಕು. ಹಾಗೆ ಇವತ್ತಿನ ದಿವಸ ನಿಮಗೆ ಕೊಡ್ತಿರ್ತಕ್ಕಂಥ ಸಂಬಳ ಅತಿ ಕಡಿಮೆ ಇದ್ದು ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಾಗಿದ್ದು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ವಹಿಸುವಂತಹದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿ ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದೇವೆ. ಕಾರಣ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಸ್ಥಾನಮಾನವೇ ಬೇರೆ. ಇವತ್ತು ಹೊಡೆದಾಡಿ ನಮ್ಮ ನ್ಯಾಯಕ್ಕಾಗಿ ಹೊಡೆದಾಡುವಂತ ಕಾಲ ಎದುರಾಗಿದೆ ಅಂದ್ರೆ ಈ ಹೋರಾಟಕ್ಕೆ ಜಯ ಸಿಗಲೇಬೇಕು. ಈ ಹೋರಾಟ ನಿರಂತರವಾಗಿ ಆದಷ್ಟು ಬೇಗ ಒಳ್ಳೆ ತೀರ್ಮಾನ ಬಂದು ನಿಮ್ಮೆಲ್ಲರಿಗೂ ಏನೊಂದು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪ ಪರಿಪೂರ್ತಿ ಆಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನನ್ನದೊಂದು ಸಂಕಲ್ಪ. ಯಾಕೆಂದ್ರೆ ಈಗ ಯಾವ ರೀತಿ ಮಾತಾಡಬಹುದು ಅಥವಾ ಬಲ್ಲವನ್ನು ಮಾತಾಡುವಂತಹ ರೀತಿಯನ್ನು ಇದು ಯಾವುದು ಯಾರಿಗೆ ಅರ್ಥ ಆಗುತ್ತೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನಾನು ಹೇಳಿಸ್ತೇನೆ, ನಿಮ್ಮ ಸಂಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಎರಡನೇದಾಗಿ ಈ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂಥ ರೀತಿ ನನ್ನ ಬೆಂಬಲ ಇದೆ, ನಾನು ಬರ್ತೀನಿ. ಬರೀ ಕರ್ನಾಟಕ ಅಷ್ಟಲ್ಲ, ಇಷ್ಟು ಮುಂಚೆ ಮೇಡಮ್ ಅವರು ಹೇಳಿದ್ರು ಇದನ್ನ ಡೆಲ್ಲಿಯಲ್ಲಿ ಸಹಿತ ನಮ್ಮ ಹೋರಾಟ ನಡೀತಾ ಇದೆ, ನಡೆಸ್ತಿದ್ದೀವಿ ಅಂತ. ಅಲ್ಲಿಗೂ ಸಹಿತ ನಾವು ನಿಮ್ಮ ಜೊತೆ ಬರೋದಕ್ಕೆ ಒಂದೊಂದು ಸತ್ಯ ಪ್ರತಿಯೊಬ್ಬ ನಾಗರಿಕರು ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ತಾಯಂದ್ರ ತಾವಲ್ಲ ನಿಮ್ಮ ಕೋರಿಕೆಗಳೇನಿದೆ ಅದು ಅತಿ ಶೀಘ್ರವಾಗಬೇಕು. ಇದು ಸರ್ಕಾರದ ಗಮನಕ್ಕೆ ಹೋಗಬೇಕು. ಅದಕ್ಕಾಗಿ ಸರ್ಕಾರದ ಗಮನಕ್ಕೆ ಹೋಗೋದಕ್ಕಾಗಿ ತಾವೆಲ್ಲ ಏನು ತೀರ್ಮಾನ ತೆಗೆದುಕೊಂಡಿದ್ದರು. ಸಾಕಷ್ಟು ಜನ ಬೆಂಬಲಿಗರು ಇವತ್ತಿಂದ ಸಾಕಷ್ಟು ಜನ ಸಂಘಟಕರು ಆಗಮಿಸಿದ್ದಾರೆ, ಪತ್ರಿಕಾ ಮಾಧ್ಯಮದವರು ಆಗಮಿಸಿದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಮಿಸಿದರು. ಇವರೆಲ್ಲರ ಸಮ್ಮುಖದಲ್ಲಿ ನ್ಯಾಯಬದ್ಧವಾದಂಥ ತೀರ್ಮಾನ ಅತಿ ಶೀಘ್ರವಾಗಿ ಸಿಗಲಿ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ನಿಮ್ಮದೇ ಆದಂಥ ಒಂದು ಸ್ಥಾನಮಾನ ಇದೆ, ಜೊತೆಗೆ ನಿಮ್ಮದೇ ಆದಂತಹ ಆದ್ಯ ಕರ್ತವ್ಯ ಇದೆ. ಜೊತೆಗೆ ಹೆಣ್ಣು ಮಕ್ಕಳು ತಾವು ಇಷ್ಟು ಜನ ಇದ್ದೀರಿ, ನಿಮಗೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಕ್ಕೆ ಏನೆಲ್ಲ ಸಮಸ್ಯೆಗಳಾಗಿದೆ, ಏನು ವ್ಯವಸ್ಥೆ ಇದೆಯೋ ಇದೆಯೋ ಗೊತ್ತಿಲ್ಲ. ಒಬ್ಬರಿಬ್ಬರು ಸೇರುವುದೇ ಕಷ್ಟ. ಅಂಥದ್ದು ಜನ ಇದ್ದೀರಿ. ಅದು ಕಾಯನ್ನು ಬಹಳ ಸುಧಾರಣೆ ಮಾಡ್ತಿದ್ದರು, ಅದೇನು ಪದಾರ್ಥ ಊಟ ಮಾಡ್ತಿದ್ದರು, ಬಹಳ ಕಷ್ಟನೇ. ಆದರೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಸಮಸ್ಯೆ ಈಡೇರಲಿ ಅನ್ನೋದು ಒಂದೇ ನಮ್ಮ ಕೂಗುರವಾಗಿದೆ. ನಾನು ನಮ್ಮೊಂದಿಗಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆ ತಾಯಿ ಹೆಣ್ಣು ನಿಮ್ಮ ಹೆಣ್ಣು ನಿಮಗೆ ಸಂಪೂರ್ಣವಾದಂಥ ರೀತಿ ಎದುರಿಸಿರಲಿ ಅನ್ನೋದೇ ನನ್ನ ಕೋರಿಕೆ. ಒಳ್ಳೆಯದಾಗಲಿ ತಾಯಿ.